ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂಥ ತೆಲುಗಿನ ಕಿಂಗ್ಡಮ್ ಸಿನಿಮಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋ ಕೊನೆ ತನಕ ನೋಡಿ. ಈ ಸಿನಿಮಾವನ್ನ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಸಿನಿಮಾದ ಹೀರೋ ಸೂರಿ ಅಣ್ಣ ಚಿಕ್ಕ ವಯಸ್ಸಲ್ಲಿ ಓಡೋಗಿರ್ತಾನೆ. ಈಗ ಸೂರಿ ದೊಡ್ಡವನಾದ್ರೂ ಅವನ ಅಣ್ಣನನ್ನ ಸರ್ಚ್ ಮಾಡ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ಅವನಿಗೆ ಅವ್ರ ಅಣ್ಣ ಇರೋ ಜಾಗ ಹೇಳಿ ಅವನಿಗೆ ಒಂದು ಮಿಷನ್ ಅನ್ನ ಕೊಡ್ತಾನೆ. ಸೂರಿ ಅವ್ರ ಅಣ್ಣನನ್ನ ಹುಡ್ಕೊಂಡು ಆ ಪ್ಲೇಸ್ಗೆ ಹೋದ್ರೆ ಆ ಪ್ಲೇಸ್ ತುಂಬಾ ರಿಸ್ಕಿ ಆಗಿರುತ್ತೆ. ಸರಿ, ಸೂರಿಗೆ ಆ ಮಿಷನ್ ಅನ್ನ ಕೊಟ್ಟಿದ್ದು ಯಾರು, ಸೂರಿ ಅವನ ಅಣ್ಣನನ್ನ ಹೇಗೆ ಹುಡ್ಕೊಂಡು ಹೋದ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಲೈಕ್ ಕೊಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗೋದು 1920ರಲ್ಲಿ. ಒಂದು ಸಮುದ್ರದ ದಡದಲ್ಲಿ ಒಂದು ಆದಿವಾಸಿ ಜನಾಂಗ ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಒಬ್ಬ ರಾಜ ಇರ್ತಾನೆ. ಅವರ ಕೆಲಸ ಚಿನ್ನವನ್ನು ತೆಗೆಯೋದು. ಬ್ರಿಟಿಷರು ಅವರನ್ನ ದುರುಪಯೋಗ ಮಾಡಿಸ್ಕೊಳ್ತಾ ಇರ್ತಾರೆ. ಸೊ ಅದರಿಂದ ಅವರ ರಾಜ ಎಲ್ಲರಿಗೂ ಯುದ್ಧಕ್ಕೆ ರೆಡಿ ಮಾಡ್ತಾನೆ. ಈ ಕಡೆ ಬ್ರಿಟಿಷರು ಕೂಡ ಮದ್ದು ಗುಂಡು ತಗೊಂಡು ರೆಡಿ ಆಗ್ತಾರೆ. ನೆಕ್ಸ್ಟ್ ರಾಜ ಅವನು ಹೇಳಿರೋ ತರಾನೇ ಅವನ ಜನರು ತಮ್ಮ ಮಕ್ಕಳ ಸುತ್ತ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಇವರ ನಡುವೆ ಯುದ್ಧ ನಡೆಯುತ್ತೆ. ಕೊನೆಗೂ ಅವರೆಲ್ಲರೂ ಅವರ ಮಕ್ಕಳನ್ನ ಒಂದು ಹಡಗಲ್ಲಿ ಬೇರೆ ಪ್ಲೇಸ್ಗೆ ಕಳಿಸ್ತಾರೆ. ರಾಜ ಕೂಡ ಸಾಯ್ತಾನೆ. ಅದಕ್ಕೂ ಮುಂಚೆ ಎಲ್ಲ ಬ್ರಿಟಿಷರನ್ನ ಕೊಂದಿರ್ತಾನೆ. ಅಲ್ಲದೆ ಒಂದು ಸಣ್ಣ ಹುಡುಗಿ ಅಲ್ಲೇ ಇರ್ತಾಳೆ. ಈ ಕಡೆ ಎಲ್ಲ ಮಕ್ಕಳು ಹೋಗ್ತಾ ಇರ್ತಾರೆ. ಅದಕ್ಕಿಂತ ಮುಂಚೆ ರಾಜ ಒಂದು ಹುಡುಗನಿಗೆ ಕಿರೀಟ ಕೊಟ್ಟು, ಯಾರು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಪರವಾಗಿ ನಿಲ್ತಾನೆ ಅವನೇ ನಿಮ್ಮ ರಾಜ ಅಂತ ಹೇಳ್ತಾನೆ. ನೆಕ್ಸ್ಟ್ ಇನ್ನು ಇವನ ಸಿನಿಮಾದ ಹೀರೋ ಸೂರಿ. ಇವನು ಈಗ ಅವನ ಫ್ರೆಂಡ್ ಹತ್ರ ಒಂದು ಹೆಲ್ಪ್ ಕೇಳ್ಕೊಂಡು ಬಂದಿರ್ತಾನೆ. ಏನಂದ್ರೆ, ಸೂರಿ ಕೂಡ ಒಬ್ಬ ಕಾನ್ಸ್ಟೇಬಲ್. ಇಲ್ಲಿಗೆ ಯಾಕೆ ಬಂದಿರ್ತಾನೆ ಅಂದ್ರೆ, ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಪಿಕ್ಚರ್ ಆರ್ಟಿಸ್ಟ್ ಇರ್ತಾನೆ. ಸೊ ಸೂರಿ ಅವನ ಚಿಕ್ಕ ವಯಸ್ಸಿನಲ್ಲಿ ತನ್ನ ಅಣ್ಣ ಮನೆ ಬಿಟ್ಟು ಹೋಗಿರ್ತಾನೆ. ರೀಸನ್ ಏನು ಅನ್ನೋದು ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸೂರಿ ತನ್ನ ಅಣ್ಣನ ಚಿಕ್ಕ ವಯಸ್ಸಿನ ಫೋಟೋ ಕೊಟ್ಟು ಈಗ ಪ್ರೆಸೆಂಟ್ ಅಲ್ಲಿ ಹೇಗಿರ್ತಾನೆ ಅಂತ ಸ್ಕೆಚ್ ಮಾಡೋಕೆ ಹೇಳ್ತಾನೆ. ನೆಕ್ಸ್ಟ್ ಸೂರಿ ಹೊರಗಡೆ ಬಂದು ಕೂರ್ತಾನೆ. ಅಲ್ಲಿ ಒಬ್ಬ ಮುದುಕ ಅಳ್ತಾ ಇರ್ತಾನೆ. ಏನಂದ್ರೆ, ಪೊಲೀಸರು ಅವನ ಮಗನನ್ನ ನಕ್ಸಲೇಟ್ ಅಂತ ಅರೆಸ್ಟ್ ಮಾಡಿರ್ತಾರೆ. ಅಲ್ಲದೆ ಮುದುಕರನ್ನ ಪೊಲೀಸರು ಹೊಡಿತಾ ಇರ್ತಾರೆ. ಅದಕ್ಕೆ ಸೂರಿ ಅವರ ಮಗ ಎವಿಡೆನ್ಸ್ ರೂಮಲ್ಲಿ ಇರ್ತಾನೆ. ಹೋಗಿ ಅವನನ್ನ ರಿಲೀಸ್ ಮಾಡ್ತಾನೆ. ಈ ಕಡೆ ಬಂದು ಒಬ್ಬ ಸೀನಿಯರ್ ಇನ್ಸ್ಪೆಕ್ಟರ್ಗೆ ಹೊಡಿತಾನೆ. ಆಗ ಎಲ್ಲ ಪೊಲೀಸರು ಅವನಿಗೆ ಹೊಡಿತಾ ಇರ್ತಾರೆ. ಆ ಟೈಮಲ್ಲಿ ಮುದುಕನ ಮಗ ತಪ್ಪಿಸ್ಕೊಂಡು ಹೋಗ್ತಾನೆ. ಇದನ್ನ ಮುದುಕ ಕೂಡ ನೋಡ್ತಾನೆ. ನೆಕ್ಸ್ಟ್ ಅವತ್ತು ರಾತ್ರಿ ಮನೆಗೆ ಬರ್ತಾನೆ. ಅವರ ಮಾವ ಕೂಡ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಅವರ ಮಾವ ಯಾಕೆ ಸೀನಿಯರ್ ಪೊಲೀಸ್ ಆಫೀಸರ್ಗೆ ಹೊಡೆದೆ ಅಂತ ಕೇಳ್ತಾನೆ. ಸೂರಿ ಅವನು ಏಜ್ ಆಗಿರೋ ಮುದುಕನಿಗೆ ಹೊಡಿತಾ ಇದ್ದ ಅಂತ ಜೋರಾಗಿ ಹೇಳ್ತಾನೆ. ಅವರ ತಾಯಿ ಅವನಿಗೆ ಹೊಡೆದು ಅಳ್ತಾ ಇರ್ತಾಳೆ. ಸೂರಿ ಅವನ ಮಾವನಿಗೆ ಸರಿ, ಇನ್ನು ಮುಂದೆ ಈ ಥರ ಆಗೋದಿಲ್ಲ ಅಂತ ಹೇಳ್ತಾನೆ. ಅವರ ಅಮ್ಮ ಯಾವಾಗಲೂ ಅವನ ಅಣ್ಣನ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಅವನ ಫ್ರೆಂಡ್ ಸೂರಿಗೆ ಸುಮಾರು ಕಾರ್ಗಳು ಪೊಲೀಸ್ ಸ್ಟೇಷನ್ ಕಡೆಗೆ ಹೋದ್ವು ಅಂತಾನೆ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಕಡೆಗೆ ಬರ್ತಾನೆ. ಕಮಿಷನರ್ ಅಲ್ಲಿಗೆ ಬಂದಿರ್ತಾನೆ. ಕಮಿಷನರ್ ಸೂರಿಗೆ, ನಿನಗೆ ಕೋಪ ಬಂದ್ರೆ ಸೀನಿಯರ್ ಆಫೀಸರ್ಗೆ ಹೊಡಿತೀಯ ಅಂತ ಕೇಳಿ, ಸರಿ ನಿನ್ನ ಪಕ್ಕದಲ್ಲಿರುವ ಸೀನಿಯರ್ ಆಫೀಸರ್ಗೆ ಹೊಡಿ ಅಂತ ಹೇಳ್ತಾನೆ. ನಿನ್ನಿಂದ ನಾವು ಒಬ್ಬ ನಕ್ಸಲೇಟ್ ಅನ್ನ ಮಿಸ್ ಮಾಡ್ಕೊಂಡ್ವಿ ಅಂತಾನೆ. ಸೂರಿ ಆ ಸೀನಿಯರ್ ಅಂದ್ರೆ ಅವರ ಮಾವ ಅವರಿಗೆ ಹೊಡೆದ ಸುಮ್ಮನೆ ನಿಂದಿರ್ತಾನೆ. ಮತ್ತೆ ಕಮಿಷನರ್ ಜೋರಾಗಿ ಆರ್ಡರ್ ಮಾಡ್ತಾ ಇರ್ತಾನೆ. ಸೂರಿ ಸಡನ್ ಆಗಿ ಅವರ ಮಾವನ ಕೆನ್ನೆಗೆ ಹೊಡಿತಾನೆ. ನೆಕ್ಸ್ಟ್ ಕಮಿಷನರ್ ಸೂರಿಗೆ, ಮೊದಲೇ ನಿನ್ನ ಬಗ್ಗೆ ಸುಮಾರು ಕಂಪ್ಲೇಂಟ್ಗಳು ಬಂದಿದ್ದಾವೆ ನೋಡು, ಇದನ್ನೇ ಕಂಪ್ಲೇಂಟ್ ಆಗಿ ತಗೊಂಡು ನಿನ್ನ ಡಿಸ್ಮಿಸ್ ಅಲ್ಲ ಜೈಲಿಗೆ ಕಳಿಸ್ಬೋದು ಅಂತಾನೆ. ಅದಕ್ಕೆ ಸೂರಿ, ಸರ್ ನೋಡಿ, ಆ ಹುಡುಗನ ಮೇಲೆ ಯಾವುದೇ FIR ಹಾಕಿಲ್ಲ, ಅವನಿಗೆ ರಕ್ತ ಬರೋ ಥರ ಹೊಡೆದಿದ್ದಾರೆ. ಅಲ್ಲದೆ ವಯಸ್ಸಾಗಿರೋ ಮುದುಕನಿಗೆ ಕೂಡ ಹೊಡಿತಾ ಇದ್ದಾರೆ. ಈಗ ನನ್ನನ್ನು ಎನ್ಕ್ವೈರಿ ಅಂತ ಮಾಡಿದರೆ ಆ ಆಫೀಸರ್ ಮುದುಕನ ಮೇಲೆ ಕೈ ಮಾಡಿದ್ದು ಗೊತ್ತಾಗುತ್ತೆ. ಅಲ್ಲದೆ ಈಗಾಗಲೇ ನೀವು ಫೇಕ್ ಎನ್ಕೌಂಟರ್ ಮಾಡಿ ಕೋರ್ಟಲ್ಲಿ ಕೇಸನ್ನು ಫೇಸ್ ಮಾಡ್ತಾ ಇದ್ದೀರಾ. ಈಗ ನೀವು ನನ್ನ ಏನು ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಕಮಿಷನರ್ ಕೂಡ ಶಾಕ್ ಆಗಿ ಸೈಲೆಂಟ್ ಆಗ್ತಾನೆ. ಅಲ್ಲೇ ಕೂತಿರುವ ಜಯಪ್ರಕಾಶ್ ಎನ್ನುವ ಕಮಿಷನರ್ ಫ್ರೆಂಡ್ ನೋಡ್ತಾನೆ. ಸೂರಿ ಮಾತು ಕೇಳಿ ಇಂಪ್ರೆಸ್ ಆಗ್ತಾನೆ. ನೆಕ್ಸ್ಟ್ ಸೂರಿ ಅವರ ಮಾವನಿಗೆ ಸಾರಿ ಕೇಳ್ತಾನೆ. ಅವತ್ತು ರಾತ್ರಿ ಜಯಪ್ರಕಾಶ್ ಸೂರಿ ಮನೆ ಮುಂದೆ ಬಂದು ನಿಂತಿರ್ತಾನೆ. ಇವನು ಯಾರಂದ್ರೆ, ಇಂಡಿಯಾದಲ್ಲಿ ಸೀಕ್ರೆಟ್ ಮಿಷನ್ಗಳನ್ನ ಮಾಡ್ತಾ ಇರ್ತಾನೆ. ಈಗ ಸೂರಿ ಕಮಿಷನರ್ಗೆ ಕೊಟ್ಟ ಕೌಂಟರ್ ಅವನ ಕರೇಜ್ ನೋಡಿ ಜಯಪ್ರಕಾಶ್ ಸೂರಿಗೆ, ನಿಂಗೆ ಒಂದು ಮಿಷನ್ ಕೊಡ್ತೀನಿ, ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಅಂತಾನೆ. ಅದಕ್ಕೆ ಸೂರಿ, ಇಲ್ಲ ಸರ್, ನಾನೊಬ್ಬ ನಾರ್ಮಲ್ ಕಾನ್ಸ್ಟೇಬಲ್, ನನ್ನ ಕೈಯಲ್ಲಿ ಆಗಲ್ಲ ಅಂತಾನೆ. ಜಯಪ್ರಕಾಶ್, ನೀನು 18 ವರ್ಷದಿಂದ ಹುಡುಕ್ತಿರುವ ನಿನ್ನ ಅಣ್ಣ ಶಿವ ಮನೆಗೆ ಬರಬೇಕಂದ್ರೆ ಈ ಕೆಲಸ ಮಾಡಲೇಬೇಕು. ಈಗ ನೀನು ಹೋಗ್ತಿರುವ ಮಿಷನ್ಗೆ ನಿನ್ನ ಅಣ್ಣನೇ ಲೀಡರ್, ಅವನನ್ನು ರಿಟರ್ನ್ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದೆ ಅಂತಾನೆ. ಸೂರಿ ಇದನ್ನು ಕೇಳಿ, ನಾನು ನನ್ನ ಅಣ್ಣನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತಾನೆ. ಜಯಪ್ರಕಾಶ್ ಅವನ ಅಣ್ಣನ ಚಿತ್ರ ಕೊಟ್ಟು, ಬೇಗ ಯಾರಿಗೂ ಹೇಳದೆ ಊರವರೆಗೆ ಕಾಯ್ತಾ ಇರ್ತೀನಿ ಬಾ ಅಂತಾನೆ. ಸೂರಿ ಅವನ ಅಣ್ಣ ಶಿವನ ಫೋಟೋ ನೋಡ್ತಾನೆ. ಈಗ ಅವನಿಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ. ಏನಂದ್ರೆ, 18 ವರ್ಷಗಳ ಹಿಂದೆ ಸೂರಿ ಅವನ ಅಣ್ಣನ ಜೊತೆಗೆ ಇರ್ತಿದ್ದ. ಸೂರಿ ಅವನ ಅಣ್ಣನ ಮೇಲೆ ತುಂಬಾನೇ ಪ್ರಾಣ ಇಟ್ಕೊಂಡಿದ್ದ. ಒಂದು ದಿನ ಸೂರಿ ಬೆನ್ ಮೇಲೆ ಹಚ್ಚಿ ಹಾಕಿಸ್ಕೊಳ್ತಾನೆ. ಅವರ ತಂದೆ ಮೊದಲೇ ಕುಡಿದು ಬಂದು ಅವರ ಅಮ್ಮನಿಗೆ ಅವರಿಗೆ ಹೊಡಿತಾ ಇರ್ತಾನೆ. ಅವತ್ತು ಸೂರಿಗೆ ಹೊಡೆಯುವಾಗ ಶಿವ ಅಡ್ಡ ಬಂದಿದ್ದಕ್ಕೆ ಶಿವನನ್ನ ಸಾಯಿಸೋಕೆ ಹೋಗ್ತಾ ಇರ್ತಾನೆ. ಸೂರಿ ಅವನ ಅಪ್ಪನಿಗೆ, ನೀನು ಇವನ ಸಾಯಿಸಿದ್ರೆ ನೀನು ಉಳಿತೀಯ ಅಂತ ಕೇಳ್ತಾನೆ. ಅವರ ತಂದೆ ಸುಮ್ಮನೆ ಹೋಗ್ತಾನೆ. ಅವತ್ತು ರಾತ್ರಿ ಸೂರಿಗೆ ಹೊಡೆಯುವಾಗ ಶಿವ ಕತ್ತಿಯಿಂದ ಅವರ ತಂದೆ ತಲೆಗೆ ಹೊಡೆದು ಕೊಲ್ತಾನೆ. ಈ ವಿಷಯ ಗೊತ್ತಾದ ಅವರ ಊರಿನ ಜನರು ಮತ್ತೆ ಅವರ ಮಾವ
ಅವನನ್ನ ಅಲ್ಲಿಂದ ಕಳಿಸ್ತಾರೆ. ಶಿವ ಅಲ್ಲಿಂದ ಓಡಿ ಹೋಗಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ ಸೂರಿ ಇದನ್ನೆಲ್ಲ ನೆನಪಾಡ್ಕೊಳ್ತಾನೆ. ಸೂರಿ ಮತ್ತೆ ಅವನ ಅಣ್ಣನ ನೋಡೋ ಚಾನ್ಸ್ ಸಿಕ್ಕಿದೆ ಅಂತ ಅವರ ತಾಯಿಗೂ ಹೇಳದೆ ಜಯಪ್ರಕಾಶ್ ಹತ್ರ ಹೋಗ್ತಾನೆ. ನೆಕ್ಸ್ಟ್ ಜಯಪ್ರಕಾಶ್ ಸೂರ್ಯನ ದೊಡ್ಡ ದೊಡ್ಡ ಆಫೀಸರ್ಗಳ ಮುಂದೆ ಪರಿಚಯ ಮಾಡಿಸ್ತಾನೆ. ಮಿಷನ್ ಬಗ್ಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಏನಂದ್ರೆ ಶ್ರೀಲಂಕಾದ ಸಮೀಪದಲ್ಲಿ ಒಂದು ಕಾರ್ಟೆಲ್ ಇರುತ್ತೆ. ಅಲ್ಲಿಗೆ ಹಾಂಗ್ಕಾಂಗ್ ಇಂದ ವೆಪನ್ಸ್ ಶಿಪ್ ಬರ್ತಾ ಇರುತ್ತೆ. ಅದು ಏನಾದರೂ ಶ್ರೀಲಂಕಾದ ಕೈಗೆ ಸಿಕ್ಕರೆ ದೊಡ್ಡ ಯುದ್ಧನೇ ಸ್ಟಾರ್ಟ್ ಆಗುತ್ತೆ. ಆ ಶಿಪ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇರೋದು ಓರಿಯಪ್ಪನ್ ಮತ್ತೆ ಅವನ ಮಗ ಮುರುಗನ್. ಈ ಶಿಪ್ ಅನ್ನ ಸೇಫ್ ಆಗಿ ತಗೊಂಡು ಬರೋ ಕೆಲಸ ಒಂದು ಗುಂಪು. ಓರಿಯಪ್ಪನ್ ಈ ಶಿಪ್ ಅನ್ನ ಸೇಫ್ ಆಗಿ ತಗೊಂಡು ಬರೋ ಕೆಲಸವನ್ನ ಒಂದು ಗುಂಪಿಗೆ ಹೇಳಿದ್ದಾನೆ. ಇವರು ಬೇರೆ ಯಾರು ಅಲ್ಲ, 1920ರಲ್ಲಿ ಬ್ರಿಟಿಷರಿಂದ ತಪ್ಪಿಸಿಕೊಂಡು ಬಂದ ಜನರು. ಇವರನ್ನ ಇಂಡಿಯಾಗೆ ಸೇರಿಸಿಕೊಂಡಿರೋದಿಲ್ಲ. ಶ್ರೀಲಂಕಾದವರು ಇವರನ್ನ ನೋಡಿದ ತಕ್ಷಣ ಶೂಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಓರಿಯಪ್ಪನ್ ನಾನು ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳಿ ಒಂದು ದ್ವೀಪದಲ್ಲಿ ಅವರನ್ನ ಸೇರಿಸಿರ್ತಾನೆ. ಅಲ್ಲದೆ ಅವರಿಗೆ ರಕ್ಷಣೆ ಕೊಡಬೇಕಂದ್ರೆ ಅವರು ಇವನ ಸ್ಮಗ್ಲಿಂಗ್ಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ. ಅವ್ರು ಕೂಡ ಅನಿವಾರ್ಯ. ಓರಿಯಪ್ಪನ್ ಹೇಳಿದ ಹಾಗೇನೆ ಕೇಳ್ತಾ ಇರ್ತಾನೆ. ಅವನ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ. ಇದರ ಗುಂಪಿನ ಲೀಡರ್ ಬೇರೆ ಯಾರಲ್ಲ, ಸೂರಿ ಅಣ್ಣ ಶಿವ. ಜಯಪ್ರಕಾಶ್ ಈಗ ಸೂರಿಗೆ ನಿನ್ನ ಅಣ್ಣ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲಲ್ಲಿ ಇದ್ದಾನೆ, 3 ದಿನ ಮಾತ್ರ ಇರ್ತಾನೆ. ಆದರೆ ಅವನನ್ನ ಕರ್ಕೊಂಡು ಬರೋದು ಅಸಾಧ್ಯ. ಅವನೀಗ ಮದುವೆ ಆಗಿದ್ದಾನೆ, ಅವನಿಗೆ ಹೆಂಡತಿ ಮಗ ಇದ್ದಾನೆ. ಮುರುಗನ್ ರೂಲ್ಸ್ ಪ್ರಕಾರ ಅವರ ದ್ವೀಪದಿಂದ ಯಾವ ಹೆಣ್ಣು ಕೂಡ ಹೊರಗೆ ಬರೋ ಹಾಗಿಲ್ಲ. ನೀನು ನಿಮ್ಮ ಅಣ್ಣನ ಜೊತೆ ದ್ವೀಪಕ್ಕೆ ಹೋಗಿ ಅವರನ್ನ ಕರ್ಕೊಂಡು ಬಾ ಅಂತಾನೆ. ಸೂರ್ಯನ ಕೂಡ ಅವನ ಅಣ್ಣ ಶಿವ ಅರೆಸ್ಟ್ ಆಗಿರೋ ಜೈಲಿಗೆ ಕಳಿಸ್ತಾನೆ. ನೆಕ್ಸ್ಟ್ ಸೂರಿ ಜೈಲಿಗೆ ಹೋಗ್ತಾನೆ. ಸೂರಿಗೆ ಶಿವನ ನೋಡೋಕ್ಕೆ 3 ದಿನ ಮಾತ್ರ ಟೈಮ್ ಇರುತ್ತೆ. ಅದಕ್ಕೆ ಸೂರಿ ಶಿವನ ಫ್ರೆಂಡ್ ಸಿಂಗಮ್ನ ಜೊತೆಗೆ ಜಗಳ ಮಾಡ್ತಾನೆ, ಎಲ್ಲರಿಗೂ ಹೊಡಿತಾ ಇರ್ತಾನೆ. ಆಗ ಒಬ್ಬ ಶಿವನಿಗೆ ಹೇಳ್ತಾನೆ. ಶಿವ ಬರ್ತಾನೆ. ಸೂರಿ ತನ್ನ ಅಣ್ಣ ಶಿವನ ಮುಖ ನೋಡಿ ಸುಮ್ಮನೆ ನಿಂತ್ಬಿಡ್ತಾನೆ. ಶಿವ ಅವನಿಗೆ ಹೊಡೆದು ಹೊಟ್ಟೆಗೆ ಚುಸ್ತಾನೆ. ಸೂರಿ ನಾನು ಬದುಕುಳಿದ್ರೆ ನೀನು ಏನಾಗ್ತೀಯ ನೋಡು ಅಂತಾನೆ. ಶಿವನಿಗೆ ಇದನ್ನು ಕೇಳಿ ಇವನು ನನ್ನ ತಮ್ಮ ಸೂರಿ ಅಂತ ಗೊತ್ತಾಗಿ ಸುಮ್ಮನೆ ನಿಂತ್ಬಿಡ್ತಾನೆ. ಅಷ್ಟರಲ್ಲಿ ಪೊಲೀಸರು ಬಂದು ಅವರನ್ನ ಅರೆಸ್ಟ್ ಮಾಡ್ತಾರೆ. ರಾತ್ರಿ ಸೂರಿ ಶಿವನಿಗೆ ಇಷ್ಟು ದಿನ ನೀನು ಯಾಕೆ ನಮ್ಮನ್ನ ನೋಡೋಕ್ಕೆ ಬಂದಿಲ್ಲ, ಈಗ ನನ್ನ ಜೊತೆ ಬಾ ಅಂತಾನೆ. ಶಿವ ಇಲ್ಲ, ನಾನೀಗ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ಆಗಲ್ಲ ಅಂತಾನೆ. ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಾನೆ. ಸೂರಿ 2 ತಿಂಗಳ ಹಿಂದೆ ಅಮ್ಮ ತೀರೋದ್ರು ಅಂತ ಸುಳ್ಳು ಹೇಳ್ತಾನೆ. ಶಿವ ಇದನ್ನು ಕೇಳಿ ಸ್ಯಾಡ್ ಆಗಿ ಈಗ ಸೂರಿಗೆ ಯಾರೂ ಇಲ್ಲ ಅಂತ 3 ದಿನ ಆದಮೇಲೆ ರಿಲೀಸ್ ಆಗ್ತೀನಿ, ನೀನು ಕೂಡ ಬಾ, ಸಿಂಗಮ್ ನಿನ್ನನ್ನು ಕರ್ಕೊಂಡು ನನ್ನ ಹತ್ರ ಬರ್ತಾನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಜಯಪ್ರಕಾಶ್ ಸರಿ ನೀನು ಆ ಜಾಗಕ್ಕೆ ಹೋಗಿ ಆ ಶಿಪ್ಪನ್ನು ನನಗೆ ಹಿಡಿದುಕೊಟ್ಟು ನೀನು ನಿನ್ನ ಅಣ್ಣನನ್ನು ಕರ್ಕೊಂಡು ಬರ್ಬೋದು ಅಂತ ಹೇಳ್ತಾನೆ. ಅಲ್ಲದೆ ನಿಮಗೆ ಅಲ್ಲಿ ಮಧು ಅನ್ನೋ ಡಾಕ್ಟರ್ ಸಿಗ್ತಾಳೆ, ಅವಳು ನನ್ನ ಕಡೆ ವ್ಯಕ್ತಿ, ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅವಳನ್ನು ಮೀಟ್ ಆಗಿ ಹೇಳು ಅಂತಾನೆ. ಅಲ್ಲದೆ ನಿನ್ನ ಎಮರ್ಜೆನ್ಸಿಯಲ್ಲಿ ಆರ್ಮಿ ಆಫೀಸರ್ ಯಾರಾದರೂ ಅರೆಸ್ಟ್ ಮಾಡಿದರೆ ಈ ನಂಬರ್ಗೆ ಕಾಲ್ ಮಾಡಿ ವೈಟ್ ಕೋಡ್ ಅಂತ ಹೇಳು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೂರಿ ರಿಲೀಸ್ ಆಗ್ತಾನೆ. ಶಿವನ ಫ್ರೆಂಡ್ ಸಿಂಗಮ್ ಜೊತೆಗೆ ಸೂರಿ ಕೂಡ ಪೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಮೀನಾಕ್ಷಿ ಅನ್ನೋ ಹೆಣ್ಮಗಳು ಪ್ರೆಗ್ನೆನ್ಸಿ ನೋವಿಂದ ಅಳ್ತಾ ಇರ್ತಾಳೆ. ಇವಳೆ ಮಧು, ಜಯಪ್ರಕಾಶ್ ಕಡೆಯವಳು. ಆ ದ್ವೀಪದಿಂದ ಯಾವುದೇ ಹೆಣ್ಣು ಪೋರ್ಟ್ ಮೇಲೆ ಕಾಲಿಡೋ ಆಗಿಲ್ಲ ಅಂತ ಹೇಳಿರ್ತಾರೆ. ಯಾರಂದ್ರೆ ಓರಿಯಪ್ಪನ್ ಮಗ ಮುರುಗನ್. ಮುರುಗನ್ಗೆ ಕರುಣನೇ ಇರೋದಿಲ್ಲ. ಮಧು ಅಲ್ಲೇ ಡೆಲಿವರಿ ಮಾಡ್ತಾಳೆ, ಗಂಡು ಮಗು ಆಗುತ್ತೆ. ನೆಕ್ಸ್ಟ್ ಅದನ್ನ ಹಾಸ್ಪಿಟಲ್ಗೆ ತಗೊಂಡು ಹೋಗ್ಬೇಕು ಅಂತ ಹೋಗ್ತಾಳೆ. ಮಧುಗೆ ಸೂರಿ ಸ್ಪೈ ಅಂತ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಸೂರಿ ಸೀದಾ ಬುಡಕಟ್ಟು ಜನಾಂಗದ ದ್ವೀಪಕ್ಕೆ ಬರ್ತಾನೆ. ಶಿವ ಅವನನ್ನ ತನ್ನ ಎಲ್ಲ ಜನರಿಗೂ ಇವನು ನನ್ನ ತಮ್ಮ, ಇವನಿಗೆ ನನ್ನ ಬಿಟ್ಟರೆ ಯಾರೂ ಇಲ್ಲ, ಇವನು ನಮ್ಮ ಜೊತೆನೇ ಇರ್ತಾನೆ ಅಂತ ಹೇಳ್ತಾನೆ. ಆಗ ಅಲ್ಲಿದ್ದ ಹಿರಿಯ ವ್ಯಕ್ತಿ ಬೈರಾಗಿ ಸೂರಿಗೆ ನೀನು ಇಲ್ಲಿ ಇರ್ಬೋದು, ಆದರೆ ನಮ್ಮಲ್ಲಿ ಒಬ್ಬ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೂರಿ ಶಿವನ ಹೆಂಡತಿ ಅಂದರೆ ಅವನ ಅತ್ತಿಗೆ ಗೌರಿಯನ್ನ ಮಾತಾಡಿಸ್ತಾನೆ. ಅವಳು ನಿನ್ನ ಅಣ್ಣ ದಿನ ನಿನ್ನ ಬಗ್ಗೆನೇ ಹೇಳ್ತಾ ಇರ್ತಾನೆ ಅಂತ ಹೇಳ್ತಾಳೆ. ಸೂರಿ ಕೂಡ ಹ್ಯಾಪಿ ಆಗ್ತಾನೆ. ನೆಕ್ಸ್ಟ್ ಚಿನ್ನದ ಬಿಸ್ಕೆಟ್ ಇರೋ ಮಾಲ್ ಚಾರ್ಲಿ ಡ್ರಾಪ್ ಫೈಟಲ್ಲಿ ಇದೆ ಅಂತ ವಿಷಯ ಗೊತ್ತಾಗುತ್ತೆ. ಶಿವ ಮುರುಗನ್ ಜೊತೆಗೆ 5 ಜನರನ್ನ ಕಳಿಸ್ತಾನೆ. ನೆಕ್ಸ್ಟ್ ಸೂರಿ ಆಸ್ಪತ್ರೆಗೆ ಸ್ಟಿಚಸ್ ಹಾಕೊಳ್ಳೋಕೆ ಅಂತ ಬಂದು ಮಧುಗೆ ಚಾರ್ಲಿ ಡ್ರಾಪ್ ಪಾಯಿಂಟ್ ಅಂತ ಹೇಳ್ತಾನೆ. ಆದರೆ ಮಧು ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೂರಿ ಮೀನಾಕ್ಷಿ ಮಗನ ಫೇಸ್ ನೋಡ್ಕೊಂಡು ರಿಟರ್ನ್ ಬರ್ತಾನೆ. ಮುರುಗನ್ ಮತ್ತೆ ಶಿವನ ಕಡೆಯವರು ಚಾರ್ಲಿ ಡ್ರಾಪ್ ಪಾಯಿಂಟ್ಗೆ ಬರ್ತಾರೆ. ಚಿನ್ನದ ಬಿಸ್ಕೆಟ್ ಬಾಕ್ಸ್ ಸಿಗುತ್ತೆ. ಅಷ್ಟರಲ್ಲಿ ಶ್ರೀಲಂಕಾದ ನೇವಿ ಪೊಲೀಸ್ ಆಫೀಸರ್ ಬಂದು ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮುರುಗನ್ ಯಾರು ಈ ವಿಷಯ ಲೀಕ್ ಮಾಡಿದ್ದು ಅಂತ ಶಿವನ 5 ಜನರನ್ನ ಭಯಪಡಿಸ್ತಾನೆ. ಶಿವನಿಗೆ ಆ ಚಿನ್ನದ ಬಾಕ್ಸ್ ಸಿಕ್ಕಿಲ್ಲ ಅಂದ್ರೆ ನಿನ್ನ ಕಡೆ ಜನರನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಶಿವ ಬೋಟಿಂಗ್ ಡ್ರೈವ್ ಮಾಡ್ತಾ ಇರ್ತಾನೆ. ಸೂರಿ ಆ ಚಿನ್ನದ ಬಾಕ್ಸ್ ಅನ್ನ ಹಿಡ್ಕೊಂಡಿರ್ತಾನೆ. ಬಟ್ ಕರ್ವಿಂಗ್ ಅಲ್ಲಿ ಆ ಬಾಕ್ಸ್ ಗಿಡಕ್ಕೆ ಸಿಕ್ಕಾಕೊಂಡು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಅದನ್ನ ನೇವಿ ಆಫೀಸರ್ ತಗೊಳ್ತಾರೆ. ನೆಕ್ಸ್ಟ್ ಮುರುಗನ್ ಶಿವನ 5 ಜನರನ್ನ ಹೊಡಿತಾನೆ. ಅದರಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ನೆಕ್ಸ್ಟ್ ಮುರುಗನ್ ಅವರ ಅಪ್ಪನಿಗೆ ಈ ವಿಷಯ ಹೇಳ್ತಾನೆ. ಅವರ ಅಪ್ಪ ಅವನಿಗೆ ಹೊಡೆದು ಸರಿ ಅವರ ಜಾಗದಲ್ಲಿ ಆ ಬಾಡಿಯನ್ನು ಹಾಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಶಿವನಿಗೆ ಇದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಅಲ್ಲದೆ ಕಾರ್ಟೆಲ್ ಅಲ್ಲಿ ಮೀಟಿಂಗ್ ಅನ್ನು ಅರೇಂಜ್ ಮಾಡಿರ್ತಾರೆ. ಶಿವ, ಸೂರಿ ಅವರ ಎಲ್ಲ ಜನರು ಓರಿಯಪ್ಪನ್ ಮನೆಗೆ ಬರ್ತಾರೆ. ಶಿವ ಮಾತ್ರ ಒಳಗಡೆ ಹೋಗ್ತಾನೆ. ಮುರುಗನ್ ಶಿವಗೆ ನೋಡು ಯಾರು ಈ ವಿಷಯ ಲೀಕ್ ಮಾಡಿದ್ದು ಅಂತ ಗೊತ್ತಾಗಬೇಕು, ಇಲ್ಲ ಎಲ್ಲರನ್ನು ಸಾಯಿಸ್ತೀನಿ ಅಂತ ಗನ್ ತೆಗೆದು ಶಿವನ ತಲೆಗೆ ಇಡ್ತಾನೆ. ಶಿವ ಕೂಡ ಗನ್ ತಗೊಂಡು ಬಂದಿರ್ತಾನೆ.
ಅವನು ಕೂಡ ಮುರುಗನ್ ತಲೆಗೆ ಇಡ್ತಾನೆ. ಗನ್ ಸೌಂಡ್ ಆಗುತ್ತೆ. ಹೊರಗೆ ಇರೋ ಸೂರಿ ಮತ್ತು ಎಲ್ಲ ಜನರು ಡೋರ್ ದಬ್ಕೊಂಡು ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಓರಿಯಪ್ಪನ್ ಬರ್ತಾನೆ. ಅವನ ಎಲ್ಲ ಜನರು ದ್ವೀಪದ ಜನರಿಗೆ ಗನ್ ತೋರಿಸ್ತಾರೆ. ಸೂರಿ, ಸರಿ, ನಿಮಗೆ ಆ ಚಿನ್ನದ ಬಾಕ್ಸ್ ತಂದು ಕೊಟ್ಟರೆ ಈ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ ಅಂತ ಕೇಳ್ತಾನೆ. ಅಲ್ಲೇ ಇದ್ದ ಸುಧಾಕರ್, ಹೌದು, ಹೇಗೆ ತರ್ತೀಯ, ನಮಗೂ ಇದೇ ಬೇಕು ಅಂತಾನೆ. ಸೂರಿ, ಆದರೆ ಚಿನ್ನ ತಂದು ಕೊಡ್ತೀನಿ, ಆ 4 ಜನ ಬಿಡುವುದರ ಜೊತೆಗೆ ಮೀನಾಕ್ಷಿಯನ್ನು ಅವಳ ಮಗುವನ್ನು ನೋಡೋಕ್ಕೆ ಆಸ್ಪತ್ರೆಗೆ ಕಳಿಸ್ಬೇಕು ಅಂತ ಹೇಳ್ತಾನೆ. ಇದಕ್ಕೆ ಮುರುಗನ್ ಅಪೋಸ್ ಮಾಡ್ತಾನೆ. ಆದರೆ ಕಾರ್ಟೆಲ್ ಎಲ್ಲ ಜನರು ವೋಟಿಂಗ್ ಮಾಡ್ತಾರೆ. ಸೂರಿ ಮಾತಿಗೆ ಓಕೆ ಅಂತಾರೆ. ಯಾಕಂದರೆ ಅವರಿಗೆ ಚಿನ್ನ ಬೇಕು. ನೆಕ್ಸ್ಟ್ ದ್ವೀಪಕ್ಕೆ ಬರ್ತಾನೆ. ಎಲ್ಲ ಜನರು ಸೂರಿಗೆ ಹೊಡಿತಾ ಇರ್ತಾರೆ. ಶಿವ ಬಂದು ಬಿಡಿಸ್ತಾನೆ. ಸೂರಿಗೆ ಚಿನ್ನ ತರೋಕ್ಕೆ 3 ದಿನ ಇರುತ್ತೆ. ನೆಕ್ಸ್ಟ್ ಸೂರಿ ಮತ್ತು ಶಿವ ಎಲ್ಲ ಜನರು ಆರ್ಮಿ ಥರ ವೆಹಿಕಲ್ ರೆಡಿ ಮಾಡ್ತಾರೆ. ಆರ್ಮಿ ಫೋರ್ಸ್ ಚಿನ್ನವನ್ನು ಶಿಫ್ಟ್ ಮಾಡ್ತಾ ಇರ್ತಾರೆ. ಸೂರಿ ಮತ್ತು ಶಿವ ಎಲ್ಲರೂ ಹೋಗಿ ಅವರಿಗೆ ಗನ್ ಪಾಯಿಂಟ್ ಹಿಡಿದು ಚಿನ್ನವನ್ನು ತಗೊಂಡು ಹೋಗ್ತಾರೆ. ಅದರ ಮುಂದೆ ಬಂದರೆ ಎಲ್ಲ ವೆಹಿಕಲ್ಸ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಸೂರಿ ಗಾಡಿ ಹತ್ರ ಬರ್ತಾರೆ. ಡೌಟ್ ಬಂದು ಆರ್ಮಿ ಆಫೀಸರ್ಸ್ ಕವರ್ ಆಗ್ತಾರೆ. ಸೂರಿ ಗಾಡಿನ ಓಡಿಸ್ಕೊಂಡು ಮುಂದೆ ಹೋಗ್ತಾನೆ. ರೋಡ್ ಮಿಡಲಲ್ಲಿ ಸ್ಟ್ರಕ್ ಆಗಿ ಗಾಡಿ ನಿಂತ್ಬಿಡುತ್ತೆ. ಫುಲ್ ಅವನನ್ನು ಅಟ್ಯಾಕ್ ಮಾಡ್ತಾರೆ. ಸೊ ಈಗ ಸೂರಿ ಜಯಪ್ರಕಾಶ್ ಹೇಳಿದ ರೀತಿನೇ ಆ ನಂಬರ್ಗೆ ಕಾಲ್ ಮಾಡಿ ವೈಟ್ ಗೋಡ್ ಅಂತ ಹೇಳ್ತಾನೆ. ಸೊ ಈಗ ಶ್ರೀಲಂಕಾದ ಆರ್ಮಿ ಸೋಲ್ಜರ್ಸ್ ಸೂರಿ ಇಂಡಿಯನ್ ಸೋಲ್ಜರ್ ಅಂತ ಗೊತ್ತಾಗಿ ಸುಮ್ಮನೆ ಆಗ್ತಾರೆ. ಈಗ ಶಿವನಿಗೆ ಸೂರಿ ಒಬ್ಬ ಇಂಡಿಯನ್ ಸ್ಪೈ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಚಿನ್ನವನ್ನು ಅವರಿಗೆ ಕೊಡ್ತಾನೆ. ಸೂರಿ ಮುರುಗನ್ ಹತ್ರ ಹೋಗಿ ಆ 4 ಜನರನ್ನ ಕರ್ಕೊಂಡು ಬರ್ತಾನೆ. ನೆಕ್ಸ್ಟ್ ಮೀನಾಕ್ಷಿನ ಕೂಡ ಪೋರ್ಟ್ಗೆ ಕರ್ಕೊಂಡು ಬರ್ತಾನೆ. ಪೋರ್ಟಿನ ಎಲ್ಲ ಜನರು ಫಸ್ಟ್ ಟೈಮ್ ದ್ವೀಪದ ಒಂದು ಹೆಣ್ಣನ್ನು ನೋಡಿ ಶಾಕ್ ಆಗ್ತಾರೆ. ನೆಕ್ಸ್ಟ್ ಮೀನಾಕ್ಷಿ ಎಲ್ಲ ಜನರು ಹಾಸ್ಪಿಟಲ್ಗೆ ಬರ್ತಾರೆ. ಮೀನಾಕ್ಷಿ ತನ್ನ ಮಗುವನ್ನು ನೋಡಿ ಹ್ಯಾಪಿ ಆಗ್ತಾಳೆ. ಇದನ್ನು ನೋಡಿದ ಎಲ್ಲ ಜನರು ಸೂರ್ಯನ ಎತ್ತಿ ಖುಷಿ ಪಡ್ತಾರೆ. ನೀನು ಕೂಡ ನಮ್ಮಲ್ಲಿ ಒಬ್ಬ ಅಂತಾರೆ. ಶಿವ ಮಾತ್ರ ಸುಮ್ಮನೆ ಇರ್ತಾನೆ. ಯಾಕಂದರೆ ಸೂರಿ ಒಬ್ಬ ಸ್ಪೈ ಅಂತ ಅವನಿಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಅವತ್ತು ರಾತ್ರಿ ಮುರುಗನ್ ಅವರ ತಂದೆ ಓರಿಯಪ್ಪನಿಗೆ ಆ ಎಲ್ಲ ಜನರನ್ನು ಕೊಂದು ಹಾಕ್ತೀನಿ ಅಂತಾನೆ. ಅವರ ತಂದೆ, ಬೇಡ, ನಮಗೆ ಅವರಿಂದನೇ ತುಂಬ ಲಾಭ ಆಗ್ತಿದೆ ಅಂತ ಹೇಳ್ತಾನೆ. ಈ ಕಡೆ ಅವತ್ತು ರಾತ್ರಿ ಸಿಂಗಂ ನಾನಾಜಿ ಎಂಬ ವ್ಯಕ್ತಿಯನ್ನ ಹೊಡಿತಾ ಇರ್ತಾನೆ. ಇವನೇ ಗೋಲ್ಡ್ ವಿಷಯವನ್ನ ಲೀಕ್ ಮಾಡಿದ್ದು. ನಾನಾಜಿ, ಹೌದು, ನನ್ನ ಫ್ಯಾಮಿಲಿಯನ್ನ ಇಂಡಿಯಾಗೆ ಕಳಿಸ್ತೀನಿ ಅಂತ ಅಂದ್ರು, ಅದಕ್ಕೆ ನಾನು ಈ ವಿಷಯವನ್ನ ಲೀಕ್ ಮಾಡಿದ್ದೆ ಅಂತ ಹೇಳ್ತೇನೆ. ಸಿಂಗಂ ಅವನನ್ನ ಸಾಯಿಸೋಕೆ ಹೋಗ್ತಾನೆ. ಅಷ್ಟರಲ್ಲಿ ಓರಿಯಪ್ಪನ್ ಸತ್ತ ಅಂತ ನ್ಯೂಸ್ ಬರುತ್ತೆ. ಏನಂದ್ರೆ ಈ ಕಡೆ ಮುರುಗನ್ ತನ್ನ ತಂದೆ ಇರೋವರೆಗೂ ನನಗೆ ಅಧಿಕಾರ ಸಿಗೋದಿಲ್ಲ ಅಂತ ಅವನ ತಂದೆಯನ್ನ ನೀರಲ್ಲಿ ಮುಳುಗಿಸಿ ಕೊಂದಿರ್ತಾನೆ. ಈಗ ಇಲ್ಲಿ ಬಹಿರಾಗಿ ಮತ್ತೆ ಜನರಿಗೆ ಇನ್ನು ಮುರುಗನ್ ಏನ್ ಮಾಡ್ತಾನೆ ಅಂತ ತುಂಬಾ ಭಯ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಎಲ್ಲ ಜನರು ಓರಿಯಪ್ಪನ್ ಮನೆಗೆ ಬರ್ತಾರೆ. ಮುರುಗನ್ ಅವನ ತಂದೆ ತರನೇ ಡ್ರೆಸ್ ಹಾಕೊಂಡು ರೆಡಿ ಆಗ್ತಿರ್ತಾನೆ. ಕಾರ್ಟೆಲ್ ಜನರು ಬರ್ತಾರೆ. ಮುರುಗನ್, ನನ್ನ ತಂದೆ ಸ್ಲಿಪ್ ಆಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ದು ಸತ್ತೋದ್ರು. ಅವರು ದ್ವೀಪದ ಜನರಿಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ಇವರೆಲ್ಲರೂ ಅವರ ಮುಖ ನೋಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ. ಇನ್ನು ಈ ಕಡೆ ಸೂರಿ ಮಧುಗೆ ನಾನು ಸ್ಪೈ ಅಂತ ಆ ನಾನಾಜಿ ವ್ಯಕ್ತಿಗೆ ಗೊತ್ತಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲಿ ಎಷ್ಟು ಜನ ಸ್ಪೈ ಇದ್ದಾರೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಜಯಪ್ರಕಾಶ್ ಬಂದು, ನೋಡು, ನೀನು ಇಲ್ಲಿ ಬಂದಿದ್ಯಾಕೆ, ನೀನು ಏನು ಮಾಡ್ತಿದ್ದೀಯಾ, ಗೋಲ್ಡ್ ಸ್ಮಗ್ಲಿಂಗ್ಗೆ ನೀನು ಹೆಲ್ಪ್ ಮಾಡಿದ್ದೀಯಾ, ನಿನ್ನ ಇಲ್ಲೇ ಶೂಟ್ ಮಾಡ್ತೀನಿ ಅಂತ ಗನ್ ತೆಗೆದು ಟ್ರಿಗರ್ ಪ್ರೆಸ್ ಮಾಡ್ತಾನೆ. ಆದರೆ ಅದರಲ್ಲಿ ಬುಲೆಟ್ ಇಟ್ಟಿರೋದಿಲ್ಲ. ಸೂರಿ ಹಾಗೆ ನಿಂತಿರ್ತಾನೆ. ಜಯಪ್ರಕಾಶ್ ಅವನಿಗೆ, ಇವತ್ತು ಆ ಶಿಪ್ ನಂಬರ್ ನಿನ್ನ ಅಣ್ಣನಿಗೆ ಸಿಕ್ಕಿದೆ, ನನಗೆ ಆ ನಂಬರ್ ಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬೈರಾಗಿ ಆ ಸ್ಪೈ ನಾನಾಜಿನ ಕೊಲ್ತಾನೆ. ನೆಕ್ಸ್ಟ್ ಶಿವ ಸೂರಿ ಬ್ಯಾಗ್ ತಗೊಂಡು ಬಂದು ಅವನನ್ನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಸೂರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನನಗೆ ಆ ಶಿಪ್ ನಂಬರ್ ಹೇಳಿಬಿಡು ಅಂತಾನೆ. ಇದನ್ನು ಕೇಳಿದ ಶಿವ, ಇದಕ್ಕೋಸ್ಕರನ ನೀನು ಇಲ್ಲಿಗೆ ಬಂದಿದ್ದು, ಸರಿ ಅಂತ ಆ ಶಿಪ್ ನಂಬರ್ ಹೇಳಿ ಅದನ್ನು ನಾನೇ ರಿಸೀವ್ ಮಾಡ್ತೀನಿ, ನೀನು ಅದನ್ನು ಟಚ್ ಮಾಡಬೇಕಂದ್ರೆ ನನ್ನ ಕೊಂದು ಹೋಗಬೇಕು ಅಂತಾನೆ. ಇದನ್ನು ಕೇಳಿದ ಸೂರಿ ಅಳ್ತಾ ಕುಡಿಯೋಕೆ ಅಂತ ಹೋಗ್ತಾನೆ. ಅವತ್ತು ರಾತ್ರಿ ಶಿವ ಎಲ್ಲ ದ್ವೀಪದ ಜನರನ್ನ ಮುರುಗನ್ ಮನೆಗೆ ಊಟಕ್ಕೆ ಕರ್ಕೊಂಡು ಬರ್ತಾನೆ. ಮುರುಗನಿಗೆ ಸೂರಿ ಮತ್ತು ಶಿವ ಇಬ್ಬರಲ್ಲಿ ಒಬ್ಬ ಸ್ಪೈ ಅಂತ ನ್ಯೂಸ್ ಬಂದಿರುತ್ತೆ. ಶಿವನನ್ನ ಊಟಕ್ಕೆ ಕರೆದು, ನೀನು ಮತ್ತು ಸೂರಿ ಇಲ್ಲಿ ಯಾರು ಸ್ಪೈ ಅಂತ ಕೇಳ್ತಾನೆ. ಸುಧಾಕರ್ ಶಿವನಿಗೆ, ಶಿವ, ಇವರು ನೀನು ಸ್ಪೈ ಅಂತ ಹೇಳ್ತಾ ಇದ್ದಾರೆ, ಹೇಳು, ನಾನಲ್ಲ, ಸೂರಿ ನನ್ನ ತಮ್ಮ ಅಂತ ಹೇಳು ಅಂತಾನೆ. ಆದರೆ ಶಿವ ಯೋಚನೆ ಮಾಡಿ, ಇಲ್ಲ, ನಾನೇ ಸ್ಪೈ ಅಂತ ಹೇಳ್ತಾನೆ. ಅಲ್ಲಿನ ಕಾರ್ಟೆಲ್ ಜನರು ಶೂಟ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಮುರುಗನ್ ವೇಟ್ ಮಾಡಿ, ಇವನು ಸ್ಪೈ, ಈಗಾಗಲೇ ಶಿಪ್ ಬಗ್ಗೆ ಇವನಿಗೆ ಗೊತ್ತಿದೆ, ಇವನು ಶಿಪ್ ಬಗ್ಗೆ ಎಷ್ಟು ಜನರಿಗೆ ಹೇಳಿದ್ದಾನೆ ಅಂತ ಗೊತ್ತಿಲ್ಲ, ಸೊ ಇವನ ಜೊತೆಗೆ ಇವನ ಎಲ್ಲ ಜನರನ್ನ ಕೊಲ್ಲಬೇಕು ಅಂತ ಹೇಳ್ತಾನೆ. ಈ ವಿಷಯ ಹೇಗೆ ಗೊತ್ತಾಗಿರುತ್ತೆ ಅಂದರೆ, ಮುರುಗನ್ ಜೊತೆಗೆ ಇರೋ ಸೆಲ್ವ ಎಂಬ ವ್ಯಕ್ತಿ ಕೂಡ ಸ್ಪೈ. ಅವನಿಗೆ ಜಯಪ್ರಕಾಶ್ ಸೂರಿ ಒಬ್ಬ ಸ್ಪೈ ಅಂತ ಮುರುಗನ್ಗೆ ಹೇಳು ಅಂತ ಹೇಳಿರ್ತಾನೆ. ಈ ಕಡೆ ಸೂರಿ ಎಣ್ಣೆ ಹೊಡಿತಾ ಕೂತಿರ್ತಾನೆ. ಮಧು ಬಂದು, ನಿನ್ನ ಅಣ್ಣ ಹಾಗೆ ಹೀಗೆ, ಅವನು ತುಂಬ ಕೆಟ್ಟವನು ಅಂತ ಹೇಳ್ತಾಳೆ. ಸೂರಿ ಅವಳಿಗೆ ಬೈದು ಈಗ ಒಂದು ನಿಜವನ್ನ ಹೇಳ್ತಾನೆ. ಏನಂದ್ರೆ 18 ವರ್ಷದ ಹಿಂದೆ ಸೂರಿ ಅವರ ತಂದೆನ ಕೊಂದಿರ್ತಾನೆ. ಆದರೆ ಶಿವ ಆ ತಪ್ಪನ್ನ ತನ್ನ ಮೇಲೆ ಹಾಕೊಂಡು ಓಡಿ ಹೋಗಿರ್ತಾನೆ. ಈಗ ಕೂಡ ಶಿವನೇ ನಾನೇ ಸ್ಪೈ ಅಂತ ಒಪ್ಕೊಳ್ತಾನೆ. ಎಲ್ಲ ಕಾರ್ಟೆಲ್ ಜನರು ವೋಟಿಂಗ್ ಮಾಡ್ತಾರೆ. ಮುರುಗನ್ ಅವನಿಗೆ ಚಾಕು ಚುಚ್ಚಿ, ಸರಿ, ಈಗ ನಿನ್ನ ಕಣ್ಮುಂದೆ ನಿನ್ನ ಜನರು ಹೇಗೆ ಸಾಯ್ತಾರೆ ನೋಡು ಅಂತ ಫಸ್ಟ್ ಅವನ ಹೆಂಡತಿಯನ್ನ ಕೊಲ್ತಾನೆ. ನೆಕ್ಸ್ಟ್ ಅಲ್ಲಿ ಊಟ ಮಾಡ್ತಿರುವ ಎಲ್ಲ ಜನರನ್ನ ಚಿತ್ರಹಿಂಸೆಯಾಗಿ ಕೊಲ್ತಾ ಇರ್ತಾರೆ. ಅದರಲ್ಲಿ ಸ್ವಲ್ಪ ಜನ ಹೊರಗೆ ಬರ್ತಾರೆ. ಬೈರಾಗಿ ಶಿವನ ಮಗಳನ್ನ ಕರ್ಕೊಂಡು ಬರ್ತಾನೆ.
ಹೊರಗೆ ಬಂದ್ರೆ ಮುರುಗನ್ ಕಡೆಯವರು ಸರೌಂಡ್ ಅಲ್ಲಿ ಕೊಲ್ಲಕ್ಕೆ ನಿಂತಿರ್ತಾರೆ. ನೆಕ್ಸ್ಟ್ ಶಿವನ್ಗೆ ಪ್ರಜ್ಞೆ ಬರುತ್ತೆ, ನೋಡಿದ್ರೆ ಅವನ ಹೆಂಡತಿ ಕೂಡ ಸತ್ತಿರ್ತಾಳೆ. ಹೊರಗೆ ಬಂದ್ರೆ ಅವನ ಮಗನ ಮುಖ ನೋಡಿ ಫೈಟ್ ಮಾಡ್ತಾನೆ. ಜೀಪಲ್ಲಿ ಫ್ರಂಟ್ ಗೇಟನ್ನು ಹೊಡೆದು ಅವರನ್ನ ಕಳಿಸ್ತಾನೆ. ಶಿವ ಕೂಡ ಅಲ್ಲೇ ಸಾಯ್ತಾನೆ. ನೆಕ್ಸ್ಟ್ ಎಲ್ಲ ಜನರು ದ್ವೀಪಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಮನೆಗಳಿಗೆ ಬೆಂಕಿ ಹಾಕಿರ್ತಾರೆ. ಸತ್ತಿರೋರನ್ನ ಒಂದು ಜಾಗದಲ್ಲಿ ಹಾಕಿರ್ತಾರೆ. ನೆಕ್ಸ್ಟ್ ಈ ಕಡೆ ಸೂರಿ ನಾನು ನನ್ನ ಅಣ್ಣನನ್ನ ನೋಡಬೇಕು ಅಂತ ಪೋರ್ಟ್ಗೆ ಬರ್ತಾನೆ. ಬೋಟ್ ಇರೋದಿಲ್ಲ. ಈಜು ಹೊಡೆದು ದ್ವೀಪಕ್ಕೆ ಬಂದು ನೋಡಿದ್ರೆ ಎಲ್ಲ ಮನೆಗೆ ಬೆಂಕಿ ಹಾಕಿರ್ತಾರೆ. ಈ ಕಡೆ ಬಂದು ನೋಡಿದ್ರೆ ತುಂಬಾ ಜನರು ಸತ್ತೋಗಿರ್ತಾರೆ. ಅದರಲ್ಲಿ ಅವರ ಅಣ್ಣ ಶಿವನ ಬಾಡಿಯನ್ನು ನೋಡಿ ತುಂಬಾನೇ ಅಳ್ತಾನೆ. ನೆಕ್ಸ್ಟ್ ಅವನಿಗೆ ಒಂದು ಹಡಗು ಕಾಣುತ್ತೆ. ಅದು 70 ವರ್ಷದ ಹಿಂದೆ ಬ್ರಿಟಿಷರಿಂದ ಸಣ್ಣ ಮಕ್ಕಳು ತಪ್ಪಿಸಿಕೊಂಡು ಬಂದ ಹಡಗು. ಅವರೇ ಈ ದ್ವೀಪದ ಜನರು. ಈಗ ಸೂರಿ ಒಬ್ಬನೇ ಆ ಹಡಗನ್ನ ನೀರಿನ ಕಡೆಗೆ ಎಳಿತಾ ಇರ್ತಾನೆ. ಇದನ್ನ ನೋಡಿದ ಬೈರಾಗಿ 70 ವರ್ಷದ ಹಿಂದೆ ಅವರ ರಾಜ ಅವನಿಗೆ ಕಿರೀಟ ಕೊಟ್ಟು, ಯಾರು ನಮ್ಮ ಜನರು ಕಷ್ಟ ಕಾಲದಲ್ಲಿ ಇರ್ತಾರೋ ಆಗ ನಮ್ಮನ್ನ ಕಾಪಾಡಕ್ಕೆ ಒಬ್ಬ ಬರ್ತಾನೆ, ಅವನೇ ನಿಮ್ಮ ರಾಜ ಅಂತ ಹೇಳಿರ್ತಾನೆ. ಅಲ್ಲದೆ ರಾಜನ ಬೆನ್ನಿನ ಮೇಲೆ ಒಂದು ಅಚ್ಚೆ ಇರುತ್ತೆ. ಈಗ ಅದೇ ಅಚ್ಚೆ ಸೂರಿ ಬೆನ್ನಿನ ಮೇಲೆ ಕೂಡ ಇರುತ್ತೆ. ಏನಂದ್ರೆ 70 ವರ್ಷದ ಹಿಂದೆ ಒಂದು ಹುಡುಗಿ ಹಡಗಲ್ಲಿ ಹೋಗಿರೋದಿಲ್ಲ. ಅದೇ ಹುಡುಗಿ ಸೂರಿ ಚಿಕ್ಕ ವಯಸ್ಸಿನಿದ್ದಾಗ ಅಚ್ಚೆ ಹಾಕಿ ಅವನಿಗೆ ಕೈ ಮುಗಿದು ಸತ್ತೋಗಿರ್ತಾಳೆ. ಈಗ ಬೈರಾಗಿ ಎಲ್ಲ ಜನರಿಗೂ ನಮ್ಮನ್ನ ಕಾಪಾಡೋದಕ್ಕೆ ನಮ್ಮ ರಾಜ ಬಂದಿದ್ದಾನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲ ಜನರು ಸೇರಿ ಹಡಗನ ನೀರಿಗೆ ತಳ್ತಾರೆ. ದ್ವೀಪದ ಜನರು ಮತ್ತೆ ಸೂರಿ ಎಲ್ಲರೂ ಪ್ಲಾನ್ ಮಾಡಿ ಮುರುಗನ್ ಕಡೆಯವರನ್ನ ಮತ್ತೆ ಮುರುಗನನ್ನ ಕೂಡ ಕ್ರೂರವಾಗಿ ಕೊಲ್ತಾನೆ. ಅಲ್ಲದೆ ಅವರಿಗೆ ವಿರುದ್ಧ ಇರುವ ಎಲ್ಲ ಜನರನ್ನ ಕೊಂದು ಹಾಕ್ತಾರೆ. ನೆಕ್ಸ್ಟ್ ಬುಡಕಟ್ಟು ಜನರು ಅವನಿಗೆ ಕಿರೀಟ ಹಾಕಿ ಅವನೇ ತಮ್ಮ ರಾಜ ಅಂತ ಗೌರವ ಕೊಡ್ತಾರೆ. ಈ ಕಡೆ ಶಿವನ ಫ್ರೆಂಡ್ ಸಿಂಗಂ ಸೂರಿ ಮನೆಗೆ ಬಂದು ನೋಡಿದ್ರೆ ಅವನೊಬ್ಬ ಪೊಲೀಸ್ ಸ್ಪೈ ಅಂತ ಗೊತ್ತಾಗುತ್ತೆ. ಅಲ್ಲದೆ ಇನ್ನೊಂದು ಕಡೆ ಮುರುಗನ್ ಅಣ್ಣ ಸೇತು ಅವನ ಜಾಗಕ್ಕೆ ಬರ್ತಾನೆ. ಮತ್ತೆ ಜಯಪ್ರಕಾಶ್ ಮಧುಗೆ ಸೂರಿ ಮತ್ತೆ ಮೃಗ ಆಗಿದ್ದಾನೆ ಅಂತ ಹೇಳ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ನೆಕ್ಸ್ಟ್ ಕಿಂಗ್ಡಮ್ ಪಾರ್ಟ್ ಬರುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.